ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷಯ್ ಸರ್. ಇವತ್ತು ನಾನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಏನು ಹೊಸ ವಿಡಿಯೋ ಅಂತಂದರೆ, ಇನ್ಮೇಲಿಂದ ನಿರಂತರವಾಗಿ ನಾವು ಈ ವರ್ಷ ನಡೆಯಲಿರುವ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಬೇಕಾದಂತಹ ಇಂಗ್ಲಿಷ್ ವಿಭಾಗದ ಇಂಪಾರ್ಟೆಂಟ್ ಟಾಪಿಕ್ಗಳ ಮೇಲೆ ನಾವು ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ತಗೊಂಡ್ಬರ್ತಾ ಇದ್ದೀವಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೇನಾಗುತ್ತೆ ಯೂಸ್ ಅಂತಂದರೆ, ಇದೇ ತರಹದ ಪ್ರಶ್ನೆಗಳು ಬರುವಂತ ಚಾನ್ಸ್ ಜಾಸ್ತಿ ಇದೆ. ಸೊ ಹಂಗಾಗಿ ನಮ್ಮ ವಿಡಿಯೋಗಳನ್ನ ಕೊನೆಯವರೆಗೂ ನೋಡಿ, ಪ್ರತಿ ಟಾಪಿಕ್ಗಳನ್ನ ಕಲೀರಿ. ಅದೇ ಟಾಪಿಕ್ಗಳ ಮೇಲೆ ನಿಮಗೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವಂತ ಚಾನ್ಸ್ ಇದೆ. ಸೊ ಹಾಗಾದ್ರೆ ಯಾಕೆ ತಡ ಮಾಡೋದು? ಇವತ್ತು ನಾನು ತಗೊಂಡ್ಬಂದಿರುವಂತ ಟಾಪಿಕ್ ಯಾವುದು? ಶಾರ್ಟ್ ಫಾರ್ಮ್ಸ್ ಅಥವಾ ಕಾಂಟ್ರಾಕ್ಷನ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನಾವು ಶಾರ್ಟ್ ಫಾರ್ಮ್ಸ್ ಗಳನ್ನ ಬಹಳಷ್ಟು ಯೂಸ್ ಮಾಡ್ತೀವಿ. ಅದೇ ರೀತಿ ಕಾಂಟ್ರಾಕ್ಷನ್ಸ್ ವಿತ್ ನಾಟ್ ಅಂದ್ರೆ ನಾಟ್ ಜೊತೆಗೆ ಬೇರೆ ಶಬ್ದ ಬಂದಾಗ ಯಾವ ರೀತಿ ಕಾಂಟ್ರಾಕ್ಷನ್ ಆಗುತ್ತೆ, ಯಾವ ರೀತಿ ಶಾರ್ಟ್ ಫಾರ್ಮ್ಗಳು ಆಗ್ತವೆ ಅನ್ನೋದ್ರ ಮೇಲೆ ಈ ವಿಡಿಯೋನ ನಾನು ನಿಮಗೆ ಪ್ರಸ್ತುತಪಡಿಸ್ತೀನಿ. ಮೊದಲನೇದಾಗಿ ಕಾಂಟ್ರಾಕ್ಷನ್ಸ್ ವಿತ್ ನಾಟ್, ನಾಟ್ ಜೊತೆಗೆ ಬೇರೆ ಶಬ್ದಗಳು ಬಂದಾಗ ಯಾವ ರೀತಿ ಅವು ಮರ್ಜ್ ಆಗ್ತವೆ ನೋಡೋಣ. ಈಗ ಫಸ್ಟ್ ಒನ್, ಆರ್ ನಾಟ್. ಆರ್ ನಾಟ್ ಸೇರಿದಾಗ ಏನಾಗುತ್ತೆ? ಓಕೆ ನೋಡ್ರಿ, ಆರ್ ನಾಟ್ ಸೇರಿದಾಗ ಆರೆಂಟ್. ಇಲ್ಲಿ ಏನ್ ಮಾಡಿದೆ ನಾನು? ಸರಿಯಾಗಿ ಗಮನಿಸಿ. ಇಲ್ಲಿ ಮೊದಲನೇ ಪದ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಬರದೆ, ARE. ನಂತರ ನಾಟ್ ಬಂದಾಗ ಯಾವ ರೀತಿ ಅದನ್ನ ಕಾಂಟ್ರಾಕ್ಷನ್ ಮಾಡಬೇಕು, ಯಾವ ರೀತಿ ಶಾರ್ಟ್ ಫಾರ್ಮ್ ಮಾಡ್ಬೇಕಂದ್ರೆ, ಎನ್ನ ಬರೀರಿ, ಓ ಜಾಗದಲ್ಲಿ ಓನ ತೆಗೆದು ಆ ಜಾಗದಲ್ಲಿ ಅಪಾಸ್ಟ್ರೋಫೆ ಹಾಕ್ರಿ, ನಂತರ ಟಿ ಬರೀರಿ. ಆರ್ ನಾಟ್, ಆರೆಂಟ್ ಆಯ್ತು. ಅದೇ ತರ ಕ್ಯಾನ್ ನಾಟ್, ಕಾಂಟ್, ಮತ್ತೆ ಓ ತೆಗಿರಿ, ಆ ಜಾಗಕ್ಕೆ ಅಪಾಸ್ಟ್ರೋಫಿ ಬರೀರಿ. ನೆಕ್ಸ್ಟ್ ಕುಡ್ ನಾಟ್, ಮೊದಲನೇದು ಕುಡ್ ಪೂರ್ತಿ ಬರಿತೀನಿ, ನೆಕ್ಸ್ಟ್ ನಾಟ್ ಬರೆಯಲ್ಲ, ಎನ್ ಬರಿತೀನಿ, ಓ ಜಾಗದಲ್ಲಿ ಅಪಾಸ್ಟ್ರೋಫೆ, ಕುಡಂಟ್. ಡೂ ಪ್ಲಸ್ ನಾಟ್, ಡೋಂಟ್. Does plus not, doesn't. Did plus not, didn't. ಓಕೆ ನೋಡ್ರಿ, ನಾಟ್ ಬಂದಾಗ ಏನ್ ಮಾಡ್ಬೇಕು ಗೊತ್ತಾಯ್ತಲ್ಲ? ನಾಟ್ ಬಂದಾಗ ಓನ ತೆಗೆದ್ರಿ, ಈ ಜಾಗಕ್ಕೆ ಅಪಾಸ್ಟ್ರೋಫಿ ಹಾಕ್ಬಿಡ್ರಿ. ಡೂ ನಾಟ್, ನಾನೇನ್ ಮಾಡ್ತೀನಿ? ಡೂ ಪೂರ್ತಿಯಾಗಿ ಬರಿತೀನಿ, ಮತ್ತೆ ಇಲ್ಲಿ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸ್ ಕೊಡಬಾರ್ದು, ಯಾಕಂದ್ರೆ ನಾವು ಶಾರ್ಟ್ ಫಾರ್ಮ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ನಾಟ್ ಬರಿಬೇಕಾದಾಗ ಎನ್ ಬರೀರಿ, ಓ ಬರಿಬಾಡ್ರಿ, ಅಪಾಸ್ಟ್ರೋಫಿ ಕೊಡ್ರಿ ಆ ಜಾಗಕ್ಕೆ, ನಂತರ ಟಿ. ಡು ನಾಟ್ ಇದ್ದಿದ್ದು ಶಾರ್ಟ್ ಫಾರ್ಮ್ ಅಲ್ಲಿ ಏನಾಯ್ತು? ಡೋಂಟ್. ಇದು ತುಂಬಾ ಈಸಿ ಇದೆ, ನಮಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದೆ ನೆಕ್ಸ್ಟ್ ಎಕ್ಸಾಂಪಲ್ ಗಳಿಗೆ ಹೋಗೋಣ. ನೆಕ್ಸ್ಟ್ ಹ್ಯಾಸ್ ನಾಟ್, ತುಂಬಾ ಈಸಿ. Has not, hasn't. Have not, haven't. Is not, isn't. Must not, mustn't. ಆದ್ರೆ ನಾವು ಜನರಲ್ ಆಗಿ ಮಾತಾಡುವಾಗ ಈಗ ಮಾಡರ್ನ್ ಇಂಗ್ಲಿಷ್ ಅಲ್ಲಿ ಮಸ್ಟ್ ನಾಟ್ ಅನ್ನೋದು ನಾವು ಜಾಸ್ತಿ ಬಳಸಲ್ಲ. ಅದು ಪ್ರೊನೌನ್ಸಿಯೇಷನ್ ಆಕ್ವರ್ಡ್ ಇದೆ ಅಂತೇಳಿ ನಾವು ಇದನ್ನು ಜಾಸ್ತಿ ಬಳಸಲ್ಲ. ಬಟ್ ಗ್ರಾಮ್ಯಾಟಿಕಲಿ ಇಟ್ಸ್ ನಾಟ್ ರಾಂಗ್. ನೆಕ್ಸ್ಟ್ ಶುಡ್ ನಾಟ್, ಶುಡಂಟ್. ವಾಸ್ ನಾಟ್, ವಾಸಂಟ್. ವಿಲ್ ನಾಟ್, ಇವೆರಡನ್ನ ಸರಿಯಾಗಿ ನೋಡ್ಕೋಬೇಕು ನೀವು. ಇಲ್ಲಿ ವಿಲ್ ನಾಟ್ ಮತ್ತು ಶಾಲ್ ನಾಟ್ ಸರಿಯಾಗಿ ನೋಡ್ಕೊಡ್ರಿ. ವಿಲ್ ನಾಟ್ ಇದೇ ತರ ರೂಲ್ಸ್ ಪ್ರಕಾರ ಹೋದ್ರೆ ವಿಲ್ ನಾಟ್ ವಿಲ್ಂಟ್, ಶಾಲ್ ನಾಟ್ ಶಾಲಂಟ್ ಆಗುತ್ತೆ. ಬಟ್ ಅದು ತಪ್ಪು, ಆ ರೀತಿ ಇಲ್ಲ ಶಾರ್ಟ್ ಫಾರ್ಮ್ ಅದು. ಇವೆರಡನ್ನ ಮಾತ್ರ ಸ್ವಲ್ಪ ಇವು ಎಕ್ಸೆಪ್ಷನ್ಸ್ ಇದಾವೆ, ಇವನು ಗಮನಿಟ್ಟು ನೋಡ್ರಿ. ವಿಲ್ ನಾಟ್ ಏನಾಗುತ್ತೆ? ವೋಂಟ್. ಶಾಲ್ ನಾಟ್ ಶಾಂಟ್. ಓಕೆ. ನಂತರ ವುಡ್ ನಾಟ್, ಸೇಮ್ ಆಸ್ ಯೂಶುವಲ್, ವುಡಂಟ್. ಓಕೆ, ನೋಡ್ಕೊಳ್ರಿ, ವಿಡಿಯೋ ಪಾಸ್ ಮಾಡ್ರಿ, ಸರಿಯಾಗಿ ಇನ್ನೊಮ್ಮೆ ಇದನ್ನ ನೋಡ್ಕೊಳ್ರಿ, ನೋಟ್ಸ್ ತಗೊಂಡು ಬರ್ಕೊಳ್ರಿ, ಬರೆದು ಪ್ರಾಕ್ಟೀಸ್ ಮಾಡ್ರಿ.
ಈ ನಾಟ್ ಜೊತೆಗೆ ಕಾಂಟ್ರಾಕ್ಷನ್ ಮಾಡುವಂಥದ್ದು, ಶಾರ್ಟ್ ಫಾರ್ಮ್ ಮಾಡುವಂಥದ್ದು ಪಕ್ಕ ಒಂದು ಕ್ವಶನ್ ಬರುತ್ತೆ. 2021, 22, 23 ಮುರಾರ್ಜಿ ಪರೀಕ್ಷೆಗೆ ಒಂದೊಂದು ಪ್ರಶ್ನೆಗಳು ಬಂದಿವೆ ಮತ್ತು ಆದರ್ಶಕ್ಕೂ ಕೂಡ ಬಂದಿವೆ ಇವು, ಆದರ್ಶ ವಿದ್ಯಾಲಯದ ಪರೀಕ್ಷೆಗೆ. ಸೊ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಗಮನ ಇಟ್ಟು ಕೇಳ್ರಿ. ಹಾಗಾದ್ರೆ ನೀವೆಲ್ಲರೂ ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಮುಂದಿನ ಸ್ಲೈಡಿಗೆ ಹೋಗೋಣ. ಓಕೆ ನೋಡಿ, ವಿಡಿಯೋ ಮುಂದುವರಿಸಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ಸಂಸ್ಥೆ ವತಿಯಿಂದ ಸಿಂಧನೂರಿನಲ್ಲಿ ಜೀನಿಯಸ್ ರಾಜ್ಯ ಮಟ್ಟದ ಜೀನಿಯಸ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಮಾರ್ಚ್ ತಿಂಗಳು 22ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಪರೀಕ್ಷೆ ನಡೆಯುವ ಸ್ಥಳ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು, ಗಂಗಾನಗರ, ಕುಷ್ಟಗಿ ರಸ್ತೆಯಲ್ಲಿ ಬರುತ್ತೆ. ನೀವಿಲ್ಲಿ ಬಂದು ಪರೀಕ್ಷೆಯನ್ನ ಬರೀರಿ. ಅದಕ್ಕಿಂತ ಮುಂಚೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳ್ರಿ. ನೋಂದಾಯಿಸಿಕೊಳ್ಳುವ ಮೂಲಕ ನೀವು ಪರೀಕ್ಷೆಗೆ ಬರೆಯುವುದಕ್ಕೆ ರಿಜಿಸ್ಟರ್ ಆಗ್ರಿ, ಎನ್ರೋಲ್ ಆಗ್ರಿ. ನೀವು ಒಂದು ವೇಳೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ತೆಗೆದಿದ್ದೇ ಆದರೆ ನಿಮಗೆ ಫ್ರೀಯಾಗಿ 1 ವರ್ಷದ ಉಚಿತ ಶಿಕ್ಷಣವನ್ನ ಚಾಲೆಂಜ್ ಕೋಚಿಂಗ್ ಸಂಸ್ಥೆ ವತಿಯಿಂದ ನಿಮಗೆ ನೀಡಲಾಗುತ್ತೆ. ಮುರಾರ್ಜಿ, ನವೋದಯ, ಸೈನಿಕ್, ಕಿತ್ತೂರು ಎಲ್ಲಾ ಪರೀಕ್ಷೆಗಳಿಗೆ ಉಚಿತವಾಗಿ ನೀವು ಕೋಚಿಂಗ್ ಅನ್ನ, ತರಬೇತಿಯನ್ನ ರಾಜ್ಯದ ನಂಬರ್ 1 ಕೋಚಿಂಗ್ ಸೆಂಟರ್ ಇಂದ ಪಡಿಬೇಕಾದ್ರೆ ನಿಮಗಿದು ಅತ್ಯುತ್ತಮ ಅವಕಾಶ. ನೀವೇನ್ ಮಾಡ್ಬೇಕು, ಇದೇ ಮಾರ್ಚ್ ತಿಂಗಳ 22ನೇ ತಾರೀಕಿನಂದು 10 ಗಂಟೆಗೆ ಇಲ್ಲಿ ಬನ್ರಿ, ಪರೀಕ್ಷೆ ಬರೀರಿ, ಬಹುಮಾನ ಗೆಲ್ರಿ. ಅದಕ್ಕಿಂತ ಮುಂಚೆ ಎನ್ರೋಲ್ ಆಗೋದನ್ನ, ಪರೀಕ್ಷೆಗೆ ರಿಜಿಸ್ಟರ್ ಮಾಡಿಸೋದನ್ನ ಮರಿಬೇಡ್ರಿ. ಓಕೆ, ನಂತರ ಮುಂದಿನ ಸ್ಲೈಡಿಗೆ ಹೋಗೋಣ. ಕಾಂಟ್ರಾಕ್ಷನ್ಸ್ ವಿತ್ ವಿಲ್. ಇಷ್ಟೋವರೆಗೂ ನಾವು ಕಾಂಟ್ರಾಕ್ಷನ್ಸ್ ವಿತ್ ನಾಟ್ ನೋಡಿದ್ವಲ್ಲ, ಈಗ ವಿಲ್ ಬಂದಾಗ ಯಾವ ರೀತಿ ಚೇಂಜ್ ಆಗುತ್ತೆ ನೋಡ್ರಿ. ಐ ವಿಲ್ ಏನಾಗುತ್ತೆ, ಸಿ ಐ ವಿಲ್ ಏನಾಗುತ್ತೆ, ಐ. ವಿ ವಿಲ್, ವಿ ವಿಲ್. ಯು ವಿಲ್, ಯು ವಿಲ್. he will, he'll. he'll go, he'll come. ಈ ತರ. she plus will, she'll. it plus will, it'll. ನಿಮಗೆ they plus will, they'll. ನಿಮಗೆ ಇಲ್ಲಿ ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಎಕ್ಸಾಮ್ಗೆ, ಮುರಾರ್ಜಿ ಎಕ್ಸಾಮ್ ಪ್ರೊನೌನ್ಸ್ಗಿಂತ ಹೆಚ್ಚಾಗಿ ನೀವು ಶಾರ್ಟ್ ಫಾರ್ಮ್ ಅನ್ನ ಯಾವ ರೀತಿ ಮಾಡಬೇಕು, ಒಂದು ವೇಳೆ ಅವರು ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಾಗ ಅದನ್ನ ಬಿಡಿಸಿ ಬರೆದಾಗ ಯಾವ ರೀತಿ ಆಗುತ್ತೆ, ಅದು ನಿಮಗೆ ಇಂಪಾರ್ಟೆಂಟ್ ಇಲ್ಲಿ. ಸೊ ಹಂಗಾಗಿ ನಾನು ಈ ತರಗತಿಯಲ್ಲಿ ಪ್ರೊನೌನ್ಸಿಯೇಷನ್ ಬಗ್ಗೆ ಹೆಚ್ಚಿನ ಮಹತ್ವ ಕೊಡೋದಕ್ಕೆ ಹೋಗೋದಿಲ್ಲ. ಓಕೆ, ನೋಡ್ರಿ, ಐ ವಿಲ್, ಐಲ್ ಹೇಗಾಯ್ತಿದು ನೋಡಲಿ. ಇಲ್ಲಿ ವಿಲ್ ಇದೆಯಲ್ಲ, WI ನ ತೆಗೆದು ಬಿಡ್ರಿ. ಆ ಜಾಗಕ್ಕೆ ಏನ್ ಹಾಕ್ರಿ, ಅಪಾಸ್ಟ್ರೋಫಿ ಹಾಕ್ರಿ. ಲಾಸ್ಟ್ ಡಬಲ್ L ಬರೀರಿ. ಸೊ ಅದೇ ತರ ಎಲ್ಲದಕ್ಕೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮೊದಲಿಗೆ ಇರುವಂತಹ ಪ್ರನೌನ್ ಅನ್ನ ಪೂರ್ತಿಯಾಗಿ ಬರೀರಿ. ನಂತರ ವಿಲ್ ಬರಿಬೇಕಾದಾಗ WI ನ ಕ್ಯಾನ್ಸಲ್ ಮಾಡಿ ಆ ಜಾಗಕ್ಕೆ ಅಪಾಸ್ಟ್ರೋಫಿಯನ್ನ ಬರೀರಿ. ಐ ವಿಲ್, ವಿ ವಿಲ್, ಯು ವಿಲ್, ಹೀಲ್, ಶೀಲ್, ಇಟ್ ವಿಲ್, ದೇಲ್ ಅಂತ ಆಗುತ್ತೆ. ಓಕೆ, ನಂತರ ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಕಾಂಟ್ರಾಕ್ಷನ್ಸ್ ವಿತ್ ಹ್ಯಾವ್. ನಾಟ್ ಜೊತೆ ಕಾಂಟ್ರಾಕ್ಷನ್ಸ್ ಆಯ್ತು, ವಿಲ್ ಜೊತೆಗೆ ಆಯ್ತು, ನಂತರ ಈಗ ಹ್ಯಾವ್ ಜೊತೆಗೆ. ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡಲಿ. ಮೊದಲಿಗೆ ಕೊಟ್ಟಿರುವಂತ ಪ್ರನೌನ್ ಅನ್ನ ಪೂರ್ತಿಯಾಗಿ ಬರೀರಿ. ಐ, ವಿ, ಯು, ದೇ. ಈಗ ಶಾರ್ಟ್ ಫಾರ್ಮ್ ಹೇಗ್ ಮಾಡ್ತೀನಿ ನೋಡ್ರಿ. ನಾನೀಗ ಐ ಹ್ಯಾವ್ ಇದ್ದಿದ್ದು ಏನ್ ಮಾಡ್ತೀನಿ, ಅಪಾಸ್ಟ್ರೋಫಿ ವಿಇ, ಅಪಾಸ್ಟ್ರೋಫೆ ವಿಇ, ಅಪಾಸ್ಟ್ರೋಫೆ ವಿಇ, ಅಪಾಸ್ಟ್ರೋಫೆ ವಿಇ. ಹಾಗಾದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು. ಆ ಜಾಗಕ್ಕೆ ಅಪಾಸ್ಟ್ರೋಫೆಯನ್ನ ರೀಪ್ಲೇಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಕಾಂಟ್ರಾಕ್ಷನ್ಸ್ ಆಗುತ್ತೆ ವಿತ್ ಹ್ಯಾವ್. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಓಕೆ, ಓಕೆ, ನೋಟ್ ಡೌನ್ ಮಾಡ್ಕೊಳ್ರಿ. ವಿಡಿಯೋ ಪಾಸ್ ಮಾಡ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಒಂದ್ ವೇಳೆ ನಿಮಗಿದು ಸ್ವಲ್ಪ ವೇಗವಾಗಿದೆ ಅಂತ ಅನಿಸಿದ್ರೆ ನೀವು ವಿಡಿಯೋನ ಇನ್ನೊಂದ್ಸಾರಿ ರಿಪೀಟ್ ಆಗಿ ನೋಡಿ ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ರಿ. ಏನಿಲ್ಲ, ಬಹಳ ಈಸಿ ಇದೆ. ಹ್ಯಾವ್ ಬರಿಬೇಕಾದಾಗ ಅಪಾಸ್ಟ್ರೋಫಿ ವಿಇ ಬರಿಬೇಕು. ಶಾರ್ಟ್ ಫಾರ್ಮ್ ಅಲ್ಲಿ HN ತೆಗಿಬೇಕು. ಆ ಜಾಗಕ್ಕೆ ಅಪಾಸ್ಟ್ರೋಫಿಯನ್ನ ಹಾಕಬೇಕು. ನಂತರ
ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡಿ. ಚಾಲೆಂಜ್ ಕೋಚಿಂಗ್ ಸೆಂಟರ್ಗೆ ಮುಂದಿನ ವರ್ಷ 2026-27ನೇ ವರ್ಷಕ್ಕೆ ನೀವು ನವೋದಯ, ಮುರಾರ್ಜಿ, ಸೈನಿಕ, ಕಿತ್ತೂರು ಪರೀಕ್ಷೆಗಳಿಗೆ ತರಬೇತಿ ಪಡಿಬೇಕಾದ್ರೆ ಈಗ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿವೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಅಧ್ಯಕ್ಷರಾದಂತಹ ಬಸವರಾಜ್ ಒಳಕಲ್ದಿನ್ನಿ ಅವರ ನಂಬರ್ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ್ ಸಿದರಡ್ಡಿ ಸರ್ ಅವರ ನಂಬರ್ ಆಗಿರ್ಬೋದು, ಈ 2 ನಂಬರ್ಗಳನ್ನ ನೋಟ್ ಮಾಡ್ಕೊಳ್ರಿ. ಆ ನಂಬರ್ಗಳಿಗೆ ಕಾಲ್ ಮಾಡುವ ಮುಖಾಂತರ ನೀವು ಅಡ್ಮಿಷನ್ ಬಗ್ಗೆ ವಿಚಾರಿಸ್ಕೊಳ್ಬಹುದು. ನಂತರ ಕಾಂಟ್ರಾಕ್ಷನ್ಸ್ ವಿತ್ ಈಸ್. ಓಕೆ, ನೋಡ್ರಿ ಈಗ ಯಾವ್ಯಾವ್ದಾಯ್ತು? ಹ್ಯಾವ್ ಆಯ್ತು, ವಿಲ್ ಆಯ್ತು, ನಾಟ್ ಆಯ್ತು. ಈಗ ಈ ಜೊತೆಗೆ ಕಾಂಟ್ರಾಕ್ಷನ್ ಶಾರ್ಟ್ ಫಾರ್ಮ್ಸ್ ಮಾಡಿದಾಗ ಹೇಗಾಗುತ್ತೆ? he ಈಸ್ ಅಂದ್ರೆ ಇಲ್ಲಿ ಇರೋದೇ 2 ಅಕ್ಷರ. ನೀವು ಇದರಲ್ಲಿ ಏನ್ ಮಾಡ್ಬೇಕು? 1 ಅಕ್ಷರ ಆಯ್ನ ತೆಗಿಬೇಕು, ಅಪಾಸ್ಟ್ರೋಫಿ ಹಾಕ್ಬೇಕು ಆ ಜಾಗಕ್ಕೆ. ಶಿ ಈಸ್, ಶೀಸ್. ಇಟ್ ಈಸ್, ಇಟ್ಸ್. ದೇರ್ ಈಸ್, ದೇರ್ಸ್. that is, that's. what is, what's. what's. who is, whose. ನೋಡಿ, ಇದು ಈಸ್ ಜೊತೆಗೆ ಶಾರ್ಟ್ ಫಾರ್ಮ್ ಮಾಡೋದು ತುಂಬಾ ಈಸಿ ಇದೆ. ನೀವು ಆಯ್ನ ತೆಗಿಬೇಕು, ಆ ಜಾಗಕ್ಕೆ ಅಪಾಸ್ಟ್ರೋಫಿಯನ್ನ ಹಾಕಬೇಕು. ನಾನು ಯಾವ್ಯಾವ್ದು ಎಕ್ಸಾಂಪಲ್ಗಳನ್ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನೋ, ಮುರಾರ್ಜಿಯಲ್ಲಿ ಒಂದು ವೇಳೆ ಈ ಕಾಂಟ್ರಾಕ್ಷನ್ಸ್ ಮೇಲೆ, ಶಾರ್ಟ್ ಫಾರ್ಮ್ಗಳ ಮೇಲೆ ಪ್ರಶ್ನೆ ಬಂದ್ರೆ ನಾನು ನಿಮ್ಮ ಮುಂದೆ ತಂದಿರುವಂತ ಎಕ್ಸಾಂಪಲ್ಗಳಲ್ಲಿ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ ಫ್ರೆಂಡ್ಸ್. ಓಕೆ, ಮುಂದಿನ ಸ್ಲೈಡ್ಗೆ ಹೋಗೋಣ. ವುಡ್. ವುಡ್ ಬಂದಾಗ ಯಾವ ರೀತಿ ಶಾರ್ಟ್ ಫಾರ್ಮ್ ಮಾಡಬೇಕು, ನಂತರ ಹ್ಯಾಡ್ ಬಂದಾಗ ಯಾವ ರೀತಿ ಮಾಡಬೇಕು ನೋಡ್ರಿ. ವುಡ್ ಬಂದಾಗ ಐ ಅಪಾಸ್ಟ್ರೋಫಿ ಡಿ ಅಷ್ಟೇ. ಅಂದ್ರೆ ಇಲ್ಲಿರೋದೆಲ್ಲ ಹೋಗುತ್ತೆ, ಅದ್ರ ಜಾಗ ಅಪಾಸ್ಟ್ರೋಫೆ ಬರುತ್ತೆ, ಮತ್ತೆ ಡಿ ಬರಿತೀವಿ ನಾವು. ನೆಕ್ಸ್ಟ್ ಹ್ಯಾಡ್ಗೂ ಕೂಡ ಸೇಮ್. ಸರ್ ಒಂದು ವೇಳೆ 2 ಕೊಟ್ಟಿದ್ರೆ, ಸರ್ 2 ಕೊಡಲ್ಲ. ಏನ್ ಮಾಡ್ತಾರೆ ಅವರು? ಒಂದು ವೇಳೆ ನಿಮಗೆ ಐ ವುಡ್ ಅಂತ ಕೊಟ್ಟಿದ್ರೆ ಸೊ ಇದು ಅಥವಾ ಒಂದು ವೇಳೆ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿ ಕೊಟ್ಟು ಇದನ್ನ ನೀವು ಬಿಡಿಸಿ ಬರಿ ಅಂತ ಅವ್ರು ಏನಾದ್ರು ಕೊಟ್ಟಿದ್ರೆ, ಸೊ ಐ ವುಡ್ ಆದ್ರೂ ಆಪ್ಷನ್ ಅಲ್ಲಿ ಇರುತ್ತೆ, ಐ ಹ್ಯಾಡ್ ಆದ್ರೂ ಇರುತ್ತೆ. 2 ಆಪ್ಷನ್ ಅಲ್ಲಿ ಕೇಳೋದು ತುಂಬಾ ರೇರ್. ಆಮೇಲೆ ಒಂದು ವೇಳೆ ಕೇಳಿದ್ರೆ ಅದು ಯಾವ ರೀತಿ ಬಂದಿರುತ್ತೆ ಅಂತಂದ್ರ, ನೀವು ಕೊಟ್ಟಿರುವಂತ ಸೆಂಟೆನ್ಸ್ ನ ಟೆನ್ಸ್ ನ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಟೆನ್ಸ್ ನ ಅಬ್ಸರ್ವ್ ಮಾಡಿದಾಗ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ವುಡ್ ಬರಿಬೇಕಾ ಅಥವಾ ಹ್ಯಾಡ್ ಬರಿಬೇಕಾ. ಒಂದ್ ವೇಳೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಐ ವುಡ್ ಬರಲ್ಲ, ಐ ಹ್ಯಾಡ್ ಬರುತ್ತೆ. ನಂತರ ವಿ ವುಡ್, ವಿ ಬರೀರಿ ಅಪಾಸ್ಟ್ರೋಫಿ ಡಿ. ನೆಕ್ಸ್ಟ್ ವಿ ಹ್ಯಾಡ್ ಕೂಡ ಸೇಮ್, ಶಾರ್ಟ್ ಫಾರ್ಮ್ಸ್ 2 ಸೇಮ್ ಆಗುತ್ತೆ. ನೆಕ್ಸ್ಟ್ ಯು ವುಡ್, ಯು ಹ್ಯಾಡ್ 2 ಸೇಮ್ ಆಗುತ್ತೆ ನೋಡ್ರಿ. ನಂತರ he would, okay. Next he had ಕೂಡ ಸೇಮ್ ಅದೇ ತರ. he apostrophe d, she would, she apostrophe d, she had ಕೂಡ ಸೇಮ್. it would, it apostrophe d, it had ಕೂಡ ಸೇಮ್ ಆಗುತ್ತೆ. they would, they had ಸೇಮ್ ಆಗುತ್ತೆ, they apostrophe d. ಓಕೆ, ವುಡ್ ಮತ್ತು ಹ್ಯಾಡ್ ಬಂದಾಗ ಸೇಮ್ ಕಾಂಟ್ರಾಕ್ಷನ್, ಸೇಮ್ ಶಾರ್ಟ್ ಫಾರ್ಮ್ಸ್ ಗಳು ಬರುತ್ತೆ. ನೀವು ಕನ್ಫ್ಯೂಸ್ ಆಗಬಾರ್ರಿ. ನಂತರ ಹಾಗಾದ್ರೆ ಮುಂದಿನ ಸ್ಲೈಡಿಗೆ ಹೋಗೋಣ.
ಓಕೆ, ಲಾಸ್ಟ್ 2 ಇದಾವೆ ನೋಡ್ರಿ. ಆಮೇಲೆ ಈ ಲಾಸ್ಟ್ 2 ಹೋಗೋಕಿನ ಮುಂಚೆ ಒಂದು ಮಿಸ್ ಆಯ್ತು ವಿಡಿಯೋದಲ್ಲಿ, ನಾನು ಅದನ್ನು ತಿಳಿಸ್ತೀನಿ ನಿಮಗೆ. ನೋಡಿಲಿ, ಯಾವ ತರ ನಾವು ಐ ವುಡ್, ಐ ಹ್ಯಾಡ್ ಇವೆರಡಕ್ಕೂ ಸೇಮ್ ಒಂದೇ ತರನಾಗಿ ಶಾರ್ಟ್ ಫಾರ್ಮ್ಸ್ ಬರುತ್ತೋ ಅದೇ ರೀತಿ ನೋಡ್ಕೊಳ್ರಿ. ಹಿ ಈಸ್, ಹಿ ಹ್ಯಾಸ್ ಸೇಮ್ ಬರುತ್ತೆ. ಈ ಅಪಾಸ್ಟ್ರೋಫೆ ಎಸ್, ಹಿ ಅಪಾಸ್ಟ್ರೋಫೆ ಎಸ್. ಹಿ ಈಸ್, ಹಿ ಹ್ಯಾಸ್. ಸರ್, ಹಿ ಹ್ಯಾಸ್ ಯಾವಾಗ ಗೊತ್ತಾಗುತ್ತೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಈಸ್ ಇರಲ್ಲ, ಹಿ ಹ್ಯಾಸ್ ಇರುತ್ತೆ. ನಂತರ ಅದೇ ತರ ಶಿ ಮತ್ತು ಇಟ್ಗೂ ಕೂಡ ಅದೇ ತರ ಬರುತ್ತೆ. ಶಿ ಈಸ್, ಶಿ ಹ್ಯಾಸ್, ಇಟ್ ಈಸ್, ಇಟ್ ಹ್ಯಾಸ್. ನೋಡ್ರಿ, ಇವೆರಡಕ್ಕೂ ಶಾರ್ಟ್ ಫಾರ್ಮ್ ಇಟ್ ಅಪಾಸ್ಟ್ರೋಫೆ ಎಸ್. ಇವೆರಡಕ್ಕೆ ಸಾರಿ ಶಿ ಅಪಾಸ್ಟ್ರೋಫೆ ಎಸ್. ನಂತರ ಅದೇ ತರ ಇಟ್ ಅಪಾಸ್ಟ್ರೋಫೆ ಎಸ್. ಶಿ ಈಸ್, ಶಿ ಹ್ಯಾಸ್ಗೆ ಶೀಸ್ ಅಂತ ಬಂದ್ರೆ ಇಟ್ ಈಸ್ ಮತ್ತು ಇಟ್ ಹ್ಯಾಸ್ಗೆ ಕೂಡ ಸೇಮ್ ಬರುತ್ತೆ, ಇಟ್ಸ್. ಸೊ ಇದನ್ನ ನೀವು ಗಮನಿಸಬೇಕು. ಯಾವ ರೀತಿ ಐ ವುಡ್, ಐ ಹ್ಯಾಡ್ ಸೇಮ್ ಬಂತು, ಅದೇ ತರ ಹಿ ಈಸ್, ಹಿ ಹ್ಯಾಸ್, ಶಿ ಈಸ್, ಶಿ ಹ್ಯಾಸ್, ಇಟ್ ಈಸ್, ಇಟ್ ಹ್ಯಾಸ್ಗೂ ಕೂಡ ಒಂದೇ ತರನಾದಂತಹ ಶಾರ್ಟ್ ಫಾರ್ಮ್ ಬರುತ್ತೆ. ನಂತರ ಇನ್ನು ಲಾಸ್ಟ್ ಹಂತದಲ್ಲಿದ್ದೀವಿ ನಾವೀಗ. ಐ ಆಮ್, ಲೆಟ್ ಅಸ್ ಇವೆರಡನ್ನು ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಐ ಆಮ್ ಬಂದಾಗ ಐ ಅಪಾಸ್ಟ್ರೋಫೆ ಎಂ. ಲೆಟ್ ಅಸ್ ಬಂದಾಗ ಲೆಟ್ ಅಪಾಸ್ಟ್ರೋಫೆ ಎಸ್. ಐ ಆಮ್ ಲೆಟ್ಸ್, ಲೆಟ್ಸ್, ಲೆಟಸ್ ಇದ್ದಿದ್ದು ಲೆಟ್ಸ್. ಈಗ ಅಂತೀವಿ ನಾವು ಲೆಟ್ ಅಸ್ ಗೋ, ಲೆಟ್ಸ್ ಗೋ, ಎರಡು ಒಂದೇ. ಓಕೆ, ಹಾಗಾದ್ರೆ ನಿಮಗೆ ಇಷ್ಟೊತ್ತಿನವರೆಗೂ ನಾನು ಹೇಳಿದಂತ ಶಾರ್ಟ್ ಫಾರ್ಮ್ಗಳು ಇವು ತುಂಬಾ ವೆರಿ 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 ಇಂಪಾರ್ಟೆಂಟ್. ಇದನ್ನ ಗಮನದಲ್ಲಿ ಇಟ್ಕೊಳ್ರಿ. ಒಂದು ಪ್ರಶ್ನೆ ಖಂಡಿತವಾಗಿ ಇದ್ರ ಮೇಲೆ ಬರುತ್ತೆ ಮತ್ತು ನಾನು ಹೇಳಿದಂತ ಎಕ್ಸಾಂಪಲ್ಗಳ ಮೇಲೆನೆ ಬರುವಂತ ಚಾನ್ಸ್ ಜಾಸ್ತಿ ಇದೆ. ಸೊ ಹಂಗಾಗಿ ಎಲ್ಲರೂ ಈ ವಿಡಿಯೋನ ಗಮನಿಟ್ಟು ನೋಡ್ರಿ. 1 ಸಲ 2 ಸಲ ನೋಡ್ರಿ. ಒಂದು ವೇಳೆ ಇದು ನಿಮ್ಗೆ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ತೋರಿಸಿ ಅವರು ಕೂಡ ಎಕ್ಸಾಮ್ಗಳಲ್ಲಿ ಒಳ್ಳೆ ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ನೀವು ಸಹಾಯ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡ್ಬರ್ತೀನಿ ಮೊರಾರ್ಜಿ ಎಕ್ಸಾಮ್ಗೋಸ್ಕರ. ಅಲ್ಲಿವರೆಗೂ ಬಾಯ್.